ಅಲ್ಲ ಎದ್ದಾಗಿಂದ ನೋಡ್ತಾ ಇದ್ದೀನಿ, ಏನು ಕಿಂಗ್ ಕೂತಿದ್ದಲ್ಲ ನೀನು? ಏನು ಕೆಲಸ ಕಾರ್ಯ ಏನೂ ಇಲ್ವಾ ನಿಂಗೆ? ಅದೆಲ್ಲ ಎಂಥದ್ದು ಇಂಟರ್ವ್ಯೂ ಹೋಗ್ತೀನಿ ಅಂತಿದೆ, ಹೋಗಲ್ವಾ? ಒಳ್ಳೆ ದೇವ್ ಕೂತಾನೆ ಇಲ್ಲಿ ಬಂದು ಮಕ್ಕ ಯಾಕೆ ಹಂಗೆ ಕಂದಿದಿ? ಏನಾಯ್ತಲ್ಲ? ಎಲ್ಲೋದ್ಲು ನೀನೆಂದ್ರು ಒಂದು ಬದುಕು ಮಾಡಿಲ್ಲ ಎದ್ದಾಗಿಂದ ಅವಳು. ನಮ್ಮ ಕೈಲಿ ಮಾತ್ರ ಸರಸರಾಗಿ ಉಗಿಸ್ಕೊಬಿಡ್ತಾಳೆ ಅವಳು. ಅವಳು ನಮ್ಮ ಮನೆಯಿಂದ ಹೋದ್ರೆ ಸರಿ, ಇವಾಗ ಹಂಗಂತ ಹೇಳೋಳಿಗೆ ಕೆಲಸ ಮಾಡ್ತಾಳ ಇರಲಿ ಇಲ್ವಾ ಒಯ್ತಾ ಇರ್ಬೇಕು. ಅಲ್ಲ ಕಳೆ, ಅವಳು ಮನ್ಸುಂಕುಲ್ವಾ ಆ ಮನೆ ಸೊಸೆ 10 ಗಂಟೆಗೆ ಎದ್ದೊಳ್ತಾಳೆ. ಏನು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಬಿಟ್ಟಾಳಿ ಮನೇಲಿ. ಹಾಂ ಓಹ್ ಅಮ್ಮ ಬುಡಮ್ಮ ಅವಳು ಕತಿಯೇ, ಅವಳು ಬಿಟ್ಟಾಕೊಳ್ಳಿ ಹೆಂಗಾರು ಮಾಡ್ಕೊಳ್ಳಿ. ಹಾಂ ಅವಳು ಬಿಟ್ಟಾಕ್ಬಿಟ್ರೆ ಜನ ನನಗೆ ಕ್ಯಾಕುಡ್ಸ್ ಮಕ್ಕೋಗಿದ್ದಾರೆ. ಎಂಥ ಸೊಸೆ ತಗೊಂಬಂದಿದ್ದೇವ ಅಂತೆ. ಹಾಂ ಗಂಗಕ್ಕನ ಮನೆ ಸೊಸೆ ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ತಾಳೆ. ಎದ್ದು ಎಲ್ಲರಿಗೂ ನಾಷ್ಟ ಮಾಡಿಕ್ಕಿ 6 ಗಂಟೆ ಕಾಲೇ ಅವಳಿಗೆ ಮಧ್ಯಾಹ್ನದ ಊಟ ಸ್ಟಾರ್ಟ್ ಮಾಡ್ಕೊಂಡಿರ್ತಾಳೆ ಅಡುಗೆ ಮಾಡೋಕ್ಕೆ. ನಮ್ಮ ಮನೆದು ಅದೇ ಗಡವ ಬಿದ್ದಂಗೆ ಬಿದ್ದಿರ್ತದೆ ನಾಯಿ ಮುಂಡೆದು. ಅಮ್ಮ ಒಂದು ನಿಮಿಷ ನನ್ನ ಮಾತು ಕೇಳಮ್ಮ. ಹ್ಞೂ ಹೇಳಪ್ಪ ಅದೇನು ಅಂತ. ಏನು ಅಲ್ಲ ಮಕ್ಕ ಯಾಕೆ ಹಿಂಗೆ ಕೂತಿದ್ದಲ್ಲ? ಎದ್ದೋನು ಎದ್ಮಕ್ಕೆಯ ಕಾಪಿನೂ ಕುಡ್ದಿಲ್ವಂತೆ ಬೆಳಗ್ಗೆ ಎದ್ದು? ಅಮ್ಮ ಕೈಲಿ ಕಾಪಿ ಕಟ್ಕೊಳ್ಸಿದೆ ಕುಡ್ಲಿವಂತೆ. ಯಾಕಲ್ಲ ಏನಾಗಿಲ್ಲ ನಿಂಗೆ? ಓದ್ರದ್ ಬಿಡ್ಲಾ ಕೆಲಸ ಸಿಕ್ಕಿಲ್ಲ ಅಂದ್ರೆ ಏನು ತಲೆ ಕೆಡ್ಸ್ಕತೆ ಹಿಂಗೆ ಕೂತಿದ್ದೀನಿ ನೀನು? ನಿಮ್ಮ ಅಪ್ಪನ ಜೊತೆ ಹೊಲ್ದಾಗ ಅದೇನ ನಾವು ಗೇಮೆ ಮಾಡಿ ಹೋಗು, ಅದರಲ್ಲೇ ದುಡ್ಕೊಬೋದು. ಅದನ್ನ ಬಿಟ್ಟು ಕೂತೋನಿಲ್ಲಿ ಯಾಕೋ ಕಾಣೆ. ಇಲ್ಲ ಕಣಮ್ಮ, ನನಗೆ ಹೊಲ್ದಾಗ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ನಾನು ಆಫೀಸ್ನಲ್ಲಿ ಕೆಲಸ ಮಾಡಬೇಕು. ಬಿಸಿಲಲ್ಲಿ ಮಳೆಯಲ್ಲಿ ನನಗೆ ಇದು ಮಾಡೋಕ್ಕಾಗಲ್ಲ. ನಾನು ಹೊಲ್ಗಿಲು ಕಾಲಿಕ್ಕಲ್ಲ. ಅಯ್ಯೋ ನೀನು ಹೊಲ್ದಲ್ಲಿ ಕೆಲಸ ಮಾಡಬಾರ್ದು ಅಂತಾನೆ ಅಲ್ವೇನಪ್ಪ ಲಕ್ಸ್ಗಟ್ಲೆಯ ಸುದು ಓದಿಸಿದ್ದು. ನೀನು ಪೇಲಾಕ್ ಮನೆ ಕೂಕೊಂಡ್ರೆ ನಾವೇನು ಮಾಡನೆ? ಹೊಲನೇ ಗಟ್ಟಿ ಬಾರಪ್ಪ ಅಂತ ಹೇಳ್ತಾ ಇರೋದು. ಅದಕ್ಕೆ ನಾನೇನು ಮಾಡಲಿ ಇವಾಗ? ಅಲ್ಲ ನಾನೇನು ಕೆಲಸ ಕೊಡ್ಸೋಕಾಯ್ತದೆ? ಎರ್ತಕನ ಹೋಗ್ಬಿಟ್ಟು ನೋಡಪ್ಪ ನಂಗೆ ಯಾರೂ ಗೊತ್ತಿಲ್ಲ ಕೆಲಸ ಕೊಡೋರು ಎಲ್ಲ ನಿಮಗೆ ಗೊತ್ತಿರ್ಬೇಕು ಓದ್ಕೊಂಡಿರೋರಿಗೆ. ನನಗೇನು ಗೊತ್ತದೆ? ನಿಮ್ಮ ಅಪ್ಪ ತಾನೇ ಏನು ಗೊತ್ತೈತೆ? ಮುಂಡೆ ಮಗನಿಗೆ ಇಟ್ಟು ಒಲೆ ಮನೆ ಅಷ್ಟೇ ಅವ್ನಿಗೆ ಗೊತ್ತಿರೋದು. ನಿಮ್ಮ ಅಪ್ಪ ಹಿಂಗೆ ಯಾರೂ ಗೊತ್ತಿಲ್ಲ. ಏನಾರ ಒಂದು ಹೇಳ್ಬಿಟ್ಟು ಯಾರ ಕೈಲನ ಹೇಳಿ ಒಂದು ಕೆಲಸ ಕೊಡ್ಸೋಣ ಅಂದರೆ ಈಗಿನ ಕಾಲದಲ್ಲಿ ಯಾರಪ್ಪ ಕೊಟ್ಟರು ಕೆಲಸವೂ ಸಿಗಲ್ಲ, ಹೆಣ್ಣು ಸಿಗಲ್ಲ ಈಗಿನ ಕಾಲದಲ್ಲಿ. ಅಂತನೂ ನೀನು ಮುಚ್ಕೊಂಡು ಓದಿದ್ರೆ ಎಲ್ಲ ಪಾಸ್ ಆಗವು, ಕೆಲಸನಾರ ಸಿಗೋದು. ಇವಾಗ ಯಾರ್ತವನ ಕೊಡ್ಸವ ಕೆಲಸವ ಅಂತ ನನ್ನ ಕೆಳಗೆ ಬಂದರೆ ನಾನೇನು ಮಾಡಲಿ? ಸುಮ್ಮನೆ ಎದ್ದು ನಡಿ ಉಂಡ್ಬಿಟ್ಟು ನಿಮ್ಮ ಅಪ್ಪನ ಜೊತೆ ಅದೇನು ಹೊಲ್ತಾವದೇನು ಬದುಕೈತೆ ನೋಡಿ ನಡಿ ಸುಮ್ಮನೆ. ನೀನು ಎರಡೂ ಕರ್ಕೊಂಡೋಗು. ಅವಳಿಗೂ ಹೊಸಿ ಹೊಲ್ದಲ್ಲಿ ಬದುಕು ಮಾಡೋದ ಕಲಿಸು. ಅವಳು ಕಲ್ತ್ಕೊಂಡು ಹೊಸಿಗೆ ಇಲ್ಲಿ ಹೊಲ್ದಲ್ಲಿ ಅಮ್ಮನಿಗೆ ನೀರು ಇಳಿದಾಗ ಗೊತ್ತಾಯ್ತದೆ. ಅಯ್ಯಯ್ಯ ಅಮ್ಮ ಏನಮ್ಮ ಒಂದೇ ಸಮ ಮಾತಾಡ್ತಾ ಇದೆಯಾ? ಹೊಸಿ ನನ್ನ ಮಾತು ಕೇಳಿಸ್ಕೊಳಮ್ಮ. ನೀನು ನನ್ನ ಹತ್ರ ಏನು ಕೊಡಿಸ್ಬೇಡ, ಒಂದು ನಿಮಿಷ ಕೇಳಿಸ್ಕೊಂಡು ನಾನು ಹೇಳ್ದೆ. ಹೇಳ ಅದೇನು ಅಂತ ನಿಂಗೊಂಥರ ಸುಮ್ಮನೆ ಹೇಳಿ ಜಾಲ್ದದೇನು ಅಂತ ಹೇಳೋನು ಹೇಳ್ಬಿಡ್ಬೇಕು. ಆಮೆ ಅನ್ಕೊಂಡು ಸುಮ್ಮನೆ ಕೂಕೊಂಡ್ರೆ ನನಗೇನು ಗೊತ್ತಾಗ್ತದಪ್ಪ? ಅಮ್ಮ ಅದು ಏನಿಲ್ಲ, ಲಕ್ಷ್ಮಿ ಚಿಕ್ಕಿ ಒಳಗೆ ಅವ್ರ ಗಂಡಂದು ದೊಡ್ಡ ಆಫೀಸ್ ಐತಲ್ವೇನಮ್ಮ, ದೊಡ್ಡ ಶ್ರೀಮಂತ ತಾನೆ ಅವಯ್ಯ ನಮ್ಮ ಚಿಕ್ಕಪ್ಪ. ಅವ್ನಿಗೆ ಹೇಳಿ ಎಲ್ಲಾರ ಒಂದು ಕೆಲಸ ಕೊಡ್ಸಕ್ಕೆ ಹೇಳಮ್ಮ. ಅಲೇ ನೀನು ಸುಮಾರಾಗಿದ್ದಿ ಕಳೆ. ಅಲ್ಲೇ ಲಕ್ಷ್ಮಿ ಅವಳು ಸಾವುಕಾರನ ಮದುವೆ ಆಗಿದ್ದು. ನಮ್ಮ ಕಡೆಗೆ ಒಂದು ಗಿಳ್ಳಿಲ್ಲ, ಒಂದು ಫೋನ್ ಮಾಡಲ್ಲ, ಏನು ಮಾಡಲ್ಲ. ಅಂಥವಳ ಹತ್ರ ಹೋಗ್ಬಿಟ್ಟು ನಾನು ಕೆಲಸ ಕೊಡವಂತ ಭಿಕ್ಷೆ ಬಿಡ್ಕೊಂಡು ನಿಂತ್ಕೊಳ್ಳೆ ಹೋಗ್ಲೆ. ನಂಗೇನು ಅಂತ ಕರ್ಮ? ನೀನು ಸುಮಾರಾಗಿದ್ದಿ. ಅಲ್ಲ ಮಾಡ್ದಂಗೆ ಇರ್ತಿದ್ದಿಲ್ಲ ನೀನು. ಅವಳೊಬ್ಳು ಲಕ್ಷ್ಮಿ ಚಿಕ್ಕಿ ಅಂತ ಏನು ಕುಣಿದಿದೆಯಾ? ಏನು ಕೊಡ್ತಾಳೆ? ಏನು ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಕಳಿಸ್ತಾಳೆ. ಅವ್ಳು ಮನ್ಗೋದ್ರೆ ಎಂಥದ್ದು ಇಲ್ಲ, 1000 ರೂಪಾಯಿ 2000 ರೂಪಾಯಿ ಕೈಗೆ ಬಿಟ್ಟು ಕಳಿಸ್ತಾಳೆ. ಅಂಥವಳಿಗೆ ಮನೆಗೆ ನಾನು ಕೆಲಸ ಕೊಡ್ಸವ ನನ್ನ ಮಗಂಗೊಂದೆ ಅಂತ ಬೇಡ್ಕೊಂಡು ಹೋಗ್ಲೆ. ಮುಚ್ಕೊಂಡು ಏನು ಬೇಡ ಹೊಲ್ದಾಗಿ ಗೇಮೇ ಮಾಡಿ ನಡಿ ನೀನು. ಲಕ್ಷಗಟ್ಟಲೆ ಕೊಟ್ಟು ಓದಿಸಿದ್ದು ಅವ್ರ ತಾವಿರ್ತಾವ ಕೆಲಸ ತಿರ್ಕೊಂಡು ಇದು ಮಾಡೋಕ್ಕಲ್ಲ. ಹೆಂಗೆ ಗೌರ್ಮೆಂಟ್ ಕೆಲಸ ಕೆಟ್ಟೋಯ್ತೆ? ಹೋಗ್ಲಿ ಬಿಡತ್ತಾಗೆ ಕೊಡಿಸ್ಬಿಟ್ರೆ ಜೀವನ ಪೂರ್ತಿಗೆ ಹೆಂಗೋ ಕುತ್ಕೊಂಡು ತಿನ್ಬೋದು ಅನ್ನೋಕ್ಕೆ. ಯಾವಾಗಲ್ಲ ಸುಮ್ಮನೆ ಮುಚ್ಕೊಂಡು ಅವಳ ಹತ್ರ ನಾನೇ ಕೇಳೋಕ್ಕೋಗ್ಲಿ? ಅಮ್ಮ ನಿಂಗೆ ಕೈ ಮುಗಿತೀನಿ ಕಣಮ್ಮ, ಹಿಂಗೆಲ್ಲ ಅಂದ್ಬೇಡ ಕಣಮ್ಮ ನೀನು. ಪ್ಲೀಸ್ ಕಣಮ್ಮ, ಒಂದೇ ಒಂದು ಕೆಲಸ ಕಣಮ್ಮ. ಅವ್ರಿಗೆ ಏನು ಒಂದು ಕೆಲಸವೇನು ಒಂದು ಅಡ್ವೈಸ್ ಏನೇನಮ್ಮ ಅವ್ರ ಗಂಡಂಗೆ ಒಂದು ದೊಡ್ಡ ಆಫೀಸ ಬೇರೆ ದೇಶದಾಗೆಲ್ಲ ಆಫೀಸ ಬಂತೇವೆ ನಾವು. ದೊಡ್ಡ ಶ್ರೀಮಂತ ಕಣಮ್ಮ ಅವನು. ಅಮ್ಮ ಪ್ಲೀಸ್ ಕಣಮ್ಮ, ಲಕ್ಷ್ಮಿ ಚಿಕ್ಕಿಗೆ ಒಂದು ಫೋನ್ ಮಾಡಮ್ಮ, ಅಮ್ಮಗೆ ಹೇಳಮ್ಮ. ಅಮ್ಮನ ಹತ್ರ ನಂಬರ್ ಇರ್ತದೆ, ಮಾಡ್ಸಮ್ಮ. ಒಂದೇ ಒಂದು ಕೆಲಸ ಕೊಡ್ಸಕ್ಕೆ ಹೇಳಮ್ಮ. ಅಮ್ಮ ಹೇಳಮ್ಮ, ತಿಂಗ್ಳಿಗೊಂದು 30,000 ಬಂದು ಸಾಕು ಕಣಮ್ಮ. ಹೆಂಗೋ ಬೇಕಾದ್ರೆ ಬೆಂಗಳೂರಲ್ಲೇ ಮನೆ ಮಾಡ್ಕೊಂಡಿರ್ತೀನಿ, ಹಾಗಾಗಿ ಬಂದು ಹೋಯ್ತಾ ಇರ್ತೀನಿ. ಅಮ್ಮ ಹೇಳಮ್ಮ. ಲೇ ನಿಮ್ಮ ಅಪ್ಪ ಹಿಂಗೆ ಗೊತ್ತಾದ್ರೆ ನನಗೆ ಯಾಕಡ್ದಾಗ ಹೊಡಿತಾನೆ? ಅಲ್ಲ ಕಳೆ, ನಿನಗೆ ಇಷ್ಟು ಕಷ್ಟಪಟ್ಟು ಇಲ್ಲಯ್ಯ ನಮ್ಮೂರಿಗೆ ಓದಿಸಿದ್ದು ನಿನಗೆ ಬೆಂಗ್ಳೂರಿಗೆ ಹೋಗಿರು ಅಂತಾನೆ ಮುಚ್ಕೊಂಡು ಅದೇನು ಬದುಕೈತೆ ನೋಡೋಗು. ನಿಮ್ಮ ಅಪ್ಪ ಹಿಂಗೇನೋ ಗೊತ್ತಾದ್ರೆ ನಾನು ಏನಿಲ್ಲ ಯಾಕಡ್ದಾಗ ಆಗ್ತಾನವನು. ಅಲ್ಲ ಕಳೆ, ಬೆಂಗ್ಳೂರ್ಲಾಗ ನೀನು ಹೋಗಿ ಇದ್ದುಬಿಟ್ರೆ ನಮ್ಮ ಮನೆಗೆ ಆಗಿರ್ತಾರೆ. ಮನೆ ಮಗ ಹೋಗ್ಬಿಟ್ಟು ಬೆಂಗ್ಳೂರಾಗಿ ಇರಿಸ್ಬೇಕಾ? ನಿನ್ನ ಮನೆಗೇನು ಇಟ್ಟು ಬಟ್ಟಿಲ್ಲ ನೋಡು. ಲೇ ಯಾವ ಕೆಲಸ ಬೇಡ ಏನು ಬೇಡ, ನಂಗೆ ಸಿಟ್ಟು ಹಚ್ಬೇಡ, ಸುಮ್ಮನಿರು. ಏನು ಅವಳು ಕೈ ಕಾಲು ಹಿಡಿಯೋದು ನಾವು?
ಅಮ್ಮ ಹಂಗಲ್ಲ ಕಣಮ್ಮ. ಇವಾಗ ಒಂದು 30,000 ಬಂದರೆ ಮುಂದಕ್ಕೊಂದು 60,000 ಬರ್ತದೆ ಕಣಮ್ಮ. ಇವಾಗ ಏನಾರ ನೀವು ಬೋರೇ ನಿಂತೋಯ್ತಪ್ಪ, ಅವಾಗ ನೀರು ಇಲ್ದಂಗೆ ಆಗ್ತದೆ. ಅವಾಗ ಹೆಂಗಮ್ಮ ದುಡಿಯೋದು? ಒಂದು ಕೈಲಿ ಕೆಲಸ ಅಂತ ಇದ್ದರೆ ಹೆಂಗೋ ಆಯ್ತದ ಕಣಮ್ಮ. ಅಪ್ಪಾಜಿನೂ ಇಲ್ಲಿ ದುಡ್ಕೊತಾ ಇರ್ತದೆ, ನಾನು ಅಲ್ಲಿ ದುಡ್ಡು ಕಳಿಸ್ತಾ ಇರ್ತೀನಿ. ಅಮ್ಮ ಪ್ಲೀಸ್ ಕಣಮ್ಮ, ಹೇಳಮ್ಮ ಒಂದೇ ಒಂದು ಸರಿನಾದರೂ. ಅಮ್ಮ ಹೇಳಮ್ಮ. ಅಯ್ಯೋ ಬ್ಯಾಡ ಕಳಪಿ, ನನ್ನ ಮಾತು ಕೇಳದೆ. ಅಲ್ಲೇ ನೀನು ನಾವು ಇಷ್ಟು ವರ್ಷ ನಿನ್ನ ಓದಿಸಿದ್ದು ಬೆಂಗ್ಳೂರಿಗೆ ಹೋಗಿರ್ಲಿ ನನ್ನ ಮಗ ಅಂತಾನೆ ಹೇಳು. ಒಬ್ಬನೇ ಮಗ ಕಳ್ಳ ನಮಗೆ, ಏನು ಅಜ್ಜನಿಲ್ಲ, ಮುಚ್ಕೊಂಡು ಇರು. ಬೆಂಗ್ಳೂರಿಗೆ ಯಾಕೆ ಹೋಗ್ತೀನಿ ನೀನು? ಬೇಡ ಕಣೆ, ನನ್ನ ಮಾತು ಕೇಳಲ್ಲ ಮಗ. ಸರಿ ಕಣಮ್ಮ, ಆಯಿತು. ನಾನೇನು ಬೆಂಗ್ಳೂರಿಗೆ ಹೋಗಿರಲ್ಲ, ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಓಡಾಡ್ತೀನಿ ಕಣಮ್ಮ. ದಿನಲ್ವೇ ಹೆಂಗೋ ಮಾಡ್ಕೊತೀನಿ ಕಣಮ್ಮ. ಒಂದು ಕೆಲಸ ಕೊಡ್ಸ ಕಣಮ್ಮ, ನಿನ್ನ ಕೈ ಮುಗಿತೀನಿ. ಅಮ್ಮ ಒಂದೇ ಒಂದು ಸರಿ ಮಾತಾಡಮ್ಮ, ಲಕ್ಷ್ಮೀ ಚಿಕ್ಕಿ ಹತ್ರ ಕೊಡಿಸ್ತಾಳೆ. ಅಲ್ಲ ಕಳೆ ಅಮ್ಮ ಪ್ಲೀಸ್ ಕಣಮ್ಮ. ಅಮ್ಮ ನಿನ್ನ ಕೈ ಮುಗಿತೀನಿ ಕಣಮ್ಮ, ಒಂದೇ ಒಂದು ಕೆಲಸ ಕಣಮ್ಮ. ಲೇ, ನಾನು ಇಷ್ಟಿನ ತಕ ಒಂದಿಸ್ಕೂ ಫೋನ್ ಮಾಡಿಲ್ಲ. ಇವಾಗ ಫೋನ್ ಮಾಡಿ ನನ್ನ ಮಗನ ಕೆಲಸ ಕೊಡ್ಸೆ ಲಕ್ಷ್ಮಿ ಅಂದರೆ ಅವಳು ನನಗೆ ಏನು ಅನ್ಕೊಳ್ಳೋದ ನನ್ನ? ಬೇಡ ಸುಮ್ಕಿರು. ನಿಮ್ಮ ಅಜ್ಜಿ ಒಂದ್ಸರಿ ಕೇಳದ, ನಿಮ್ಮ ಅಜ್ಜಿ ಮುಖಾಂತರ ಕೇಳ್ಕೊಂಡ್ರೆ ಸೊರತದೆ, ಅದೊಂಥರ ಆಯ್ತದೆ. ಹಂಗೆ ಮಾಡದೆ? ಹ್ಞೂ ಸರಿ ಕಣಮ್ಮ, ಆಯಿತು ಹಂಗೆ ಮಾಡು. ಅಜ್ಜಿಗೆ ಫೋನ್ ಮಾಡ್ಬಿಟ್ಟು ಹಿಂಗೆ ಅಂತ ಹೇಳಮ್ಮ. ಅಜ್ಜಿ ನನಗೆ ಅಂದರೆ ಎಲ್ಲ ಮಾಡ್ತದೆ, ಹೇಳಮ್ಮ. ಹ್ಞೂ ಸರಿ ಆಯಿತು. ಇರು, ಈ ಅಮ್ಮ ಹತ್ರ ನಂಬರ್ಗಳವೆ. ಅಯ್ಯೋ ನಾನೊಂದು ಫೋನ್ ಮಾಡಿಕೊಂಡಿಲ್ಲ ಆತಗೆ. ಅಮ್ಮ ಅಮ್ಮ ಫೋನ್ ತಗೊಂಡು ನಿಮಿಷ. ಏಯ್ ತಾಂಬರೆ ಫೋನೇನು ನಿಮಿಷ, ನಿಮ್ಮ ಅಜ್ಜಿಗೊಂದು ಫೋನ್ ಮಾಡಬೇಕು. ಓದ್ ಬೂದಿ ಒಯ್ಯದ್ ನಾನು ನೋಡಿದ್ದೀನಿ ನಿನ್ನ. ಜಲ್ತಾಂಬೈಲ್ ಫೋನೇ, ನಿಮ್ಮ ಅಜ್ಜಿಗೊಂದು ಫೋನ್ ಮಾಡಿಲಿ. ಅಜ್ಜಿಗ ಇವಾಗ ಯಾಕಮ್ಮ ಅಜ್ಜಿ ಫೋನು? ಎಲ್ಲ ಕಣಿ ಹೇಳ್ಕೊಂಡು ಕೂತ್ಕೊತೀನಿ ಇರೋ ಹೊಟ್ಟೆಲಿ. ತಗಬೈಲ್ ಫೋನೇ. ಒಂದು ನಿಮಿಷ ಕಣಮ್ಮ, ಬಂದೆ. ಅಮ್ಮ ನೀನು ಮಾತಾಡ್ತಾರು, ನಾನು ಒಂದು 5 ನಿಮಿಷ ಬಂದೆ. ನೀನು ಸುಮಾರದೊಂದು ಕಳೆ ಎಲ್ಲ ನನ್ನ ತಲೆಗೆ ಹಾಕ್ಬಿಟ್ಟು ಹೋಗೋದು ನೋಡಿ ಹೆಂಗೋಯ್ತಾನೆ. ಏನಮ್ಮ ಕರೆದಿದ್ದು? ಏ ಮಗೆ ಏನಿಲ್ಲ ಕಣೆ, ಅದು ನಿಮ್ಮ ಅಜ್ಜಿಗೊಂದು ಫೋನ್ ಮಾಡಿಲಿ. ಯಾವ ಅಜ್ಜಿಗಮ್ಮಿ? ಏಯ್ ಯಾವ ಅಜ್ಜಿ ಅವರೇ? ಚಿಕ್ಕರಂಗಮ್ಮಜ್ಜಿಗೆ ಫೋನ್ ಮಾಡಿಲ್ಲ ನಿಮಿಷ ಮಾತಾಡ್ಬೇಕು. ನಮ್ಮ ಅವ್ವಗೆ ಫೋನ್ ಮಾಡೇನಿ. ಅಜ್ಜಿಗ ಯಾಕಮ್ಮ ಇವಾಗ? ಕಣಿ ಎಲ್ಲ ಕೇಳ್ಬೇಡ, ಮಾಡಿಲ್ಲ ನಿಮಿಷ, ಏನೋ ಮಾತಾಡ್ಬೇಕು. ಸರಿ ಆಯ್ತು. ರಿಂಗ್ ಆಯ್ತೈತೆ. ಟೂರು 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 ಟೂರು. ಏ ಹಂಗೆ ಹಿಡ್ಕಳೆ, ಹಂಗೆ ಮಾತಾಡ್ತೀನಿ. ಅದು ದೊಡ್ಡ ಫೋನಾಗ ಏನಾರ ಓದ್ಕೋದ್ರೆ ಇನ್ನೇನಾರ ಓದ್ಕೋತದೆ. ನೀನೇ ಹಿಡ್ಕೊ, ನಾನು ಮಾತಾಡ್ತೀನಿ ಹಂಗೆಯ. ಏನು ಅವ್ವ ಫೋನೇ ಎತ್ತಲ್ವಲ್ಲ, ಎಲ್ಲೋಗಳ ಕಾಣೆ ಫೋನ್ ಬಿಟ್ಟು. ಅಲ್ಲ ಅಲ್ಲ ಅಜ್ಜಿ ಯಾರು ಮಾತಾಡ್ರಿ? ಅಲೋ ಅಲೋ ಅವ್ವ, ನಾನು ತಾಯಿ. ಯಾರು ತಾಯಮ್ಮನ? ಏನು ನಮಗೆ ಒಂದು ಫೋನ್ ಮಾಡಿಲ್ಲ ಈ ಸಿಂತಕನುವ? ಅಲ್ಲ ಅಮ್ಮನುವ ಯಾವತ್ತೋ ಬಂದು ಹೋದವಳು, ಅವಳು ಒಂದು ಫೋನ್ ಮಾಡಲಿಲ್ಲ, ನೀನು ಒಂದು ಫೋನ್ ಮಾಡಲಿವಲ್ಲ. ಇವಾಗ ನೆನಪದ್ನೆ? ಏನು ಮಾಡ್ತಾವನೆ ನನ್ನ ಮೊಮ್ಮಗಳು? ಆಮೇಲೆ ಬಂದ್ಲಂತೆ ನಿನ್ನ ಸೊಸೆ ಊರಿಗೆ? ಹ್ಞೂ ಬಂದವಳೆ ನನ್ನ ಜೀವ ತಿನ್ನಕ್ಕೆ. ಬುಡವೆ ಅವಳ ವಿಷಯ ಏನು ಮಾತಾಡ್ತೀಯ? ಅವಳೇನು ಹೆಣ್ಣುಟ್ಟ ಅವಳು? ಅವಳು ಮಕ್ಕ ಮೊಣ್ಣಾಕ ಆವತ್ತೇ ಹೇಳಿವೆ. ಅವಳು ಯಾವತ್ತಿದ್ರು ನಿಂಗೆ ಹೊಡ್ತಾನೆ ಅಂತ. ನೋಡು ಇವಾಗ ಹೆಂಗಾಯ್ತು ಕತೆ ಅಂತ. ಅವಳು ಒಬ್ಳೆ ಎಲ್ಲ ಕಣಮೀನಿ ಇರೋದು. ಅವಳಿಗೊಬ್ಳ ಅಕ್ಕ ಅಣ್ಣ, ಅವ್ರ ದೊಡವ ಎಲ್ಲರೂ ಬದುಕವ್ರೆ. ಇನ್ನು ತಿಂತಕ್ಕಂತ ಅವ್ರು ನಾಟಕ ಆಡ್ತಾರೆ, ಎಲ್ಲ ಬದುಕವ್ರೆ. ನೀನು ಅವಳ ಮ್ಯಾಲೆ ಇಲ್ಲದೆ ಆಸೆ ಇಟ್ಕೊಳಕ್ಕೆ ಹೋಗ್ಬೇಡ. ಅವಳು ಸರಿಗಿಲ್ಲ ಅವಳು. ನಾನು ಅವತ್ತೇ ಬುದ್ಧಿ ಹೇಳಿದ್ರೆ ನಮ್ಮನೆಯ ಮಾಚಿ ಕಳಿಸ್ಬಿಟ್ಟೆ ಅಲ್ವಾ ನಿನ್ನ ಮನೆಯಿಂದ ಆಚೆಗೆ. ಬುಡವೆ ಒಳ್ಳೆ ಕೆಲಸ ಮಾಡಿದೆ ಅವತ್ತು ಮಾತ್ರವ ನೀನು. ನನಗೆ ಎಲ್ಲ ಇವಾಗ ಅರ್ಥ ಆಯಿತು ಕಣವೆ. ನಂಗೆ ಸಂಸ್ಬಿಡವೆ, ನಾನು ಹಂಗೆಲ್ಲ ಮಾಡಬಾರ್ದಿತ್ತು. ತಪ್ಪಾಯಿತು ಕಣವೆ, ಸಂಸ್ಬಿಡವೆ ನನ್ನ. ಯಾವಾಗ ಬರ್ತಿರವ ಊರಿಗೆ? ಬರ್ರವ ಅಪ್ಪಯ್ಯನು ನೀನುವ? ಅಪ್ಪಯ್ಯ ಏನು ಮಾಡ್ತೈತೆ? ಅಯ್ಯೋ ಬುಡವ, ಯಾಕೆ ಬರೋಣ ನಾವು? ನೀನು ಅವತ್ತು ನೀವು ಹೋಗ್ರಿ ಮನೆಯಿಂದ ಆಚೆಗೆ ಅನ್ಮೇಕೆ ನಾವು ಯಾಕೆ ಬರ್ಬೇಕವೆ? ನಾವು ಬರೋಲ್ಲ ಪಾಪ, ನಿನ್ಗೆ ಯಾಕೆ ತೊಂದರೆ? ಹೇಳು, ಅದೇನು ಫೋನ್ ಮಾಡಿರೋದು? ಅಲ್ಲ ಕಣವ, ಏನವ ನೀನು ಹಿಂಗೆ ಮಾತಾಡ್ಬಿಟ್ರೆ? ಯಾಕವ ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ ನೀನು? ತಪ್ಪಾಯ್ತು ಕಣವ, ನಾನು ತಪ್ಪಾಯ್ತು ಅಂತ ಒಪ್ಕೋತಾ ಇದ್ದೀನಲ್ವೇ. ನನ್ನ ಬುದ್ಧಿಗೆ ಅದು ಏನು ಹಿಡ್ದಿತ್ತು? ಬರೀ ದುಡ್ಡು ಅನ್ನೋದೇ ಹಿಡ್ಕೊಂಡಿತ್ತಲ್ಲ, ಅದಕ್ಕೆ ನಾನು ಹಿಂಗೆ ಆಗ್ಬಿಟ್ಟೆ ಕಣವ. ನಂಗೆ ಸಂಸ್ಬಿಡವ, ಇನ್ನು ಯಾವತ್ತುವ ನಾನು ಹಿಂಗೆಲ್ಲ ಮಾಡಲ್ಲ ಕಣವ. ತಪ್ಪಾಯ್ತು ಕಣವ,
ನಿನ್ ಕೈ ಮುಗಿತೀನಿ ಬಾರವ ಊರಿಗೆ ಯಾವತ್ತನ ನಮ್ಮ ಮನೆಯವ್ರನ್ನ ಕಳಿಸ್ಕೊಡ್ತೀನಿ ಬನ್ನಿ ಅಪ್ಪನೂ ನೀನು ಒಂದು ದಿವಸ ಇದ್ಬಿಟ್ಟು ಹೋಗಿರಂತೆ ತಪ್ಪಾಯ್ತು ಕಣವ ನಂದು ಏನೋ ಒಂದು ವಿಷಯ ಕೇಳೋಣ ಅನ್ಕೊಂಡೆ ಬೇಡ ಬಿಡವ ಆಮೇಲೆ ಅತ್ಕೋ ನೀನು ನನ್ನ ಮೇಲೆ ತಪ್ಪು ತಿಳ್ಕೊಂತೀಯ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದೀನಿ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಅನ್ಕೋತೀಯ ಬೇಡ ಬಿಡು ನಾನು ಏನು ಕೇಳಕ್ಕೆ ಹೋಗಲ್ಲ ಯಾವಾಗನ ಬನ್ನಿ ಅಪ್ಪನೂ ನೀನು ಊರಿಗೆ ಬನ್ನಿ ನಮ್ಮ ಮನೆಯನ್ನ ಕಳಿಸ್ಕೊಡ್ತೀನಿ ಏಯ್ ಮಗ ಬೂಡ್ನೆ ಹೋಗ್ಲಿ ಅತ್ತಗೆ ಓಲಿ ಬುಟ್ಟಾಕು ನಾನು ನೀನು ಮಾಡೋದೇನು ತಲೆಗಿಕ್ಕೊಂಡಿಲ್ಲ ಹಂಗೆಲ್ಲ ಇಟ್ಕೊಂಡಿದ್ದೆ ನನ್ನ ಹತ್ರ ಮಾತಾಡ್ತಿದ್ನೆ ಹೇಳು ಮಕ್ಳು ಯಾವತ್ತಿದ್ರು ಮಕ್ಕಳೇ ನಾವು ಸೋಮಿಸ್ಬಿಡ್ತೀವಿ ಹಂಗೆಲ್ಲ ಮನಸ್ಸಲ್ಲಿ ಇಕ್ಕೊಳಕ್ಕೆ ಹೋಗಲ್ಲ ನಾವು ಓಲಿ ಬಿಡವೆ ಇವಾಗ ನಿಂಗೆ ಅರ್ಥ ಆಯ್ತಲ್ಲ ಎಲ್ಲನೂ ಅಷ್ಟೇ ಸಾಕು ಇನ್ನೇನು ಮಗ ಚೆನ್ನಾಗಿದೆಯಾ ಎಲ್ಲಿ ಹೊಳಿ ಅಂದರು ಅವರು ಹೊಲ್ತಕ್ಕೆ ಹೋಗ್ಯಾರ ಕಣವೆ ಏನೋ ಬದುಕು ಬಾಳು ಅಂತ ಅವರೇನು ನಿಮಿಷ ಪುರುಸೊತ್ತಾಗಿ ಮಂತವ್ ಯಾವತ್ತೂ ಇರಲ್ಲ ಪಾಪ ಬುಡ್ನೆ ಜೀವನ ಪೂರ್ತಿನೂ ನನ್ನ ನೋಡಿ ಅದರಲ್ಲೇ ಬಂದ್ಬಿಟ್ಟೆ ಮನೆ ಬದುಕು ಬಾಳು ಮಕ್ಕಳು ಮರಿ ಅಷ್ಟೇ ಎಲ್ಲೂ ಒಂದು ದಿವಸ ತಿಂದೋನಲ್ಲ ಉಂಡೋನಲ್ಲ ದೇವ್ರಂತ ಹೊಳಿಯ ನನಗಂತೂ ಬುಟ್ಟಾಕತ್ತಾಗ ಹೋಲಿ ಸರಿ ಬಿಡು ಯಾವಾಗನ ಬರ್ತೀವಿ ಏನೋ ಕೇಳ್ಬೇಕಂದಲ್ಲ ಕೇಳೋದೇನು ಅದು ನೀನು ನನ್ನ ಮೇಲೆ ತಪ್ಪು ತಿಳ್ಕೊಳ್ಳಲ್ಲ ತಾನೇ ಆಮೇಲೆ ತಪ್ಪು ಬೇರೆ ತಿಳ್ಕೊತಾರೆ ಕೇಳೋದೇನು ಅಂತ ಇಲ್ಲುದೇ ಮಾತಾಡಬೇಡ ಹೇಳಿ ಮಗದೇನು ಅಂತ ನಿಮ್ಮ ಅಮ್ಮಗೊಂದು ನಂಗೊಂದು ಒಳ್ಳೆ ತಲೆನೋವಾಗೈತೆ ಕಣವೆ ನಾವು ಏನು ಮಾಡೋಣವೆ ಒಳ್ಳೆ ಗಂಡಿದ್ರೆ ಒಳ್ಳೆ ಮಕ್ಕಳಿಲ್ಲ ನಾನು ಏನು ಮಾಡಲಿ ಹೇಳು ದೇವ್ ಒಬ್ಬನೇ ಮಗ ಅಂತ ಚೆನ್ನಾಗಿ ಸಾಕಿದ್ಕೆ ಅವನು ಇವಾಗ ನಮಗೆ ತಲೆನೋವು ಮಾಡ್ಕೊಂಡು ಕೂತವನೆ ಏನವ ಮಾಡೋದು ಹಿಂಗಾದ್ರೆ ಏನೋ ಫೇಲ್ ಆಗ್ಯಾನಂತೆ ಇದರಲ್ಲೆಲ್ಲ ಅದೇ ಇಂಜಿನಿಯರಿಂಗ್ ಓದಿಸಿದ್ನಲ್ಲ ಅದರಲ್ಲಿ ಏನೋ 4-5 ಫೇಲ್ ಆಗ್ಯಾನಂತೆ 4 ವರ್ಷದಲ್ಲೂ ಒಂದೊಂದು ಹೋಗ್ಯಾವಂತೆ ನಾನು ಏನವ ಮಾಡಲಿ ಅದಕ್ಕೆ ಲಕ್ಷ್ಮಿ ಗಂಡ ಕಂಪ್ನಿ ಐತಲ್ಲ ಅದರಲ್ಲಿ ಒಂದು ಕೆಲಸ ಕೊಡ್ಸೋಕೆ ಹೇಳವ ಎಂಥದಾರ ಒಂದು 28-30 ಸಾವಿರ ಬಂದರೂ ಸಾಕು ಹೇಳು ಮಾತಾಡು ಅಂತ ಅನ್ಕಡವೆ ನನಗೆ ಹಂಗವ ಮಾತಾಡಲಿ ನೀನೇ ಹೇಳವ ಅಲ್ಲ ಲಕ್ಷ್ಮಿ ಐತೆ ಆವತ್ತಿಂದನೂ ನಾನು ನೆಟ್ಟಿಗೆ ಮಾತಾಡಲಿಲ್ಲ ಇವತ್ತು ಹೋಗಿ ನನ್ನ ಮಗನಿಗೆ ಸಹಾಯಬೇಕು ಕೆಲಸ ಕೊಡ್ಸವ ಅಂತ ನಾನು ಮಾತಾಡೋಕ್ಕಾಗ್ತದೇನವ ಹೇಳು ಯಾರನ ಏನಂತಾರವ ಅದಕ್ಕೆ ನೀನು ಕೇಳ್ತಿದ್ದೀನಿ ಏನು ಮಾಡೋದವ ನಾನು ಹೊಲ್ದಲ್ಲಿ ನಾನು ಕೆಲಸ ಮಾಡಲ್ಲ ಗೇಮೆ ಮಾಡಲ್ಲ ಅಂತಾನೆ ಹಾಂ ಇವನಿಗೆ ಎ ಸಿ ರೂಮ್ನಾಗೆ ಕೆಲಸ ಬೇಕು ಅಂದ್ರೆ ನಾನು ಎಲ್ಲಿಂದ ತಂದ್ಕೊಂಡವ ಓದ್ಸೋ ಅಷ್ಟ ಓದಿಸ್ಬಿಟ್ಟಿದ್ದೀವಿ ನಿನ್ನ ಕಣ್ಣಂಗೆ ನಮ್ಮ ಮನೆಯಪ್ಪ ಏನು ಬೆವರು ಸುರಿಸಿ ರಕ್ತ ಸುರಿಸಿ ದುಡ್ದು ಲಕ್ಷ ಕಟ್ಟಿ ಓದಿಸ್ತಾವನೆ ಅಂಥದ್ರಲ್ಲಿ ಇವ್ನಿಗೆ ಮಾಡ್ಕೊಂಡು ನಾನು ಏನವ ಮಾಡಲಿ ಹೇಳವ ನೀನಯ್ಯ ಅಯ್ಯೋ ಅದು ಯಾಕೆ ನಿಮಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀನಿ ನೀನು ಬಿಡು ನಾನೇ ಹೇಳ್ತೀನಿ ಲಕ್ಷ್ಮಿಗೆ ಒಂದು ಕೆಲಸ ತಾನೇ ಕೊಡ್ಸರ್ಕಂತಾಗ ಅಂದ್ರೆ ಅವಲಪ್ಪ ಒಳ್ಳೇನು ಹಂಗೆಲ್ಲ ಅವ್ನು ಇದು ಮಾಡಲ್ಲ ಪರವಾಗಿಲ್ಲ ಹೇಳ್ತೀನಿ ಜಲ್ದು ಒಂದು ಕೆಲಸ ಕೊಡ್ಸು ಅಂತ ಅದನ್ನ ಅವನೇ ನಂಗೆ ಫೋನ್ ಮಾಡಿ ಹೇಳೋನು ನಿನ್ನ ಹತ್ರ ಹೇಳ್ಸಿನ ಕಾಳು ನನ್ನ ಮಗ ಏನೋ ಮೊಮ್ಮಗ ಅಂತ ನಾನು ಇದು ಮಾಡಿರೆ ಮುಂಡೆದು ನಮ್ಮ ಹತ್ರ ಮಾತಾಡಲ್ಲ ಅಂತದೆ ಓಲಿ ಬಿಡೋ ಬಾತೆಗೆ ಎಲ್ಲ ದೊಡ್ಡ ಮನ್ಸಾಗೋಗ್ಯಾರೆ ಅವ್ರವರೇ ಮದುವೆ ಮಾಡ್ಕೊಂತಾರೆ ನಾವೆಲ್ಲ ಇಲ್ಲಿ ಕಾಣ್ತೀವಲ್ವಾ ಬುಟ್ಟಾಕವ ಏನಾರ ಮಾಡ್ಕೊಳ್ಳಿ ನಮ್ಗೆ ಏನಾಗಬೇಕು ಕೇಳ್ದಂಗೆ ಮದುವೆ ಆಗಿ ಬಂದ್ಬಿಟ್ಟು ನಮ್ಮ ಸಾಲಿಗೆ ತಂದೋನೆ ಎಲ್ಲನೂ ಇವಾಗ ಕೆಲಸ ಬೇರೆ ಕೊಡ್ಸು ಅಂತಾನೆ ಓದ್ತವ ಕೆಲಸ ಮಾಡ್ಕೊಂಡು ಹೋದ್ರೇನು ಸರಿ ಇವನು ನೆಟ್ಟಿಗೆ ಇದು ಮಾಡಲಿಲ್ಲ ಅಂದರೆ ಎಲ್ಲರಿಗೂ ಒಂದು ಕೆಟ್ಟ ಹೆಸರು ಅಲ್ವೇನವ ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ನಾನು ಏನಿಲ್ಲಕ್ಕಂತ ಆಳೆ ಮಗ ನನ್ನ ಅಮ್ಮಗ ಏನು ಕೆಟ್ಟವನೇನಲ್ಲ ನೀನು ಇದು ಮಾಡಬೇಡ ನೀನು ಅವನು ಹೆಂಗೋ ಮಾಡ್ಕೊಂಡು ಹೋಯ್ತಾನೆ ನೀನೇನು ತಲೆಗೆಚ್ಕೊಬೇಡ ನಾನು ಹೇಳ್ತೀನಿ ಸುಮ್ಮನೆ ಲಕ್ಷ್ಮಿಗೆ ಅವಳೇ ನಿನಗೆ ಫೋನ್ ಮಾಡು ಅಂತ ಹೇಳ್ತೀನಿ ಅದೇನು ಎತ್ತಂತ ಅವಳೇ ಕೇಳ್ಕೊತಾಳೆ ನಿನ್ನ ಅವನಿಗೆ ಹೇಳಕ್ಕೆ ಹೇಳು ಅದೇನು ಕೆಲಸ ಏನು ಕತೆ ಅಂತ ಸರಿನಾ ಬಿಡು ಲಕ್ಷ್ಮಿಗೆ ಹೇಳ್ತೀನಿ ನೀನೇನು ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ ನೀನೇನು ಚಿಂತೆ ಮಾಡಬೇಡ ಮಗ ಸುಮ್ಮನಿರು ಅಯ್ಯೋ ಪಾಪ ನೀವು ಗಂಡ ಹೆಂಡ್ರು ಕಾಲದಿಂದ ದುಡ್ದು ಇವಾಗ ಮಕ್ಕಳು ತಾವು ಅನ್ಭವಿಸೋದು ಬಂದದೆ ಏನು ಹೇಳವ ಓಲಿ ಬಿಡು ಮಗ ಅಮ್ಮು ಏನು ಮಾಡ್ತಾಳೆ ಅಮ್ಮು ಇಲ್ಲೇ ನಿಲ್ತಾಳೆ ಕಣವ ಏನಿಲ್ಲ ಕಣವ ಚೆನ್ನಾಗಿದ್ದಿ ಮಗ ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್.